ನಮಸ್ಕಾರ ಸ್ನೇಹಿತರೆ, ಅನಮ್ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾಳೆ ದೀಪಾವಳಿಯ ಮೊದಲನೇ ದಿನ ಧನತ್ರಯೋದಶಿ. ಈ ದಿವಸ ಸಂಜೆ ಕುಬೇರ ಲಕ್ಷ್ಮಿ ಪೂಜೆಯನ್ನು ಮಾಡಲಾಗುತ್ತೆ. ಅದೇ ರೀತಿ ಯಮದೀಪಾರಾಧನೆಯನ್ನು ಕೂಡ ಮಾಡಲಾಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಧನತ್ರಯೋದಶಿ ಕುಬೇರ ಪೂಜೆಯನ್ನು ಅತ್ಯಂತ ಸರಳ ರೀತಿಯಲ್ಲಿ ಮನೆ ಅಥವಾ ಅಂಗಡಿಗಳಲ್ಲಿ ಮಾಡೋದು ಹೇಗೆ, ಅದೇ ರೀತಿ 19ನೇ ತಾರೀಕು ಜಲತ್ರಯೋದಶಿ ಗಂಗೆ ಪೂಜೆಯನ್ನು ಕೂಡ ಅತ್ಯಂತ ಸರಳ ರೀತಿಯಲ್ಲಿ ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಪೂಜೆ ಮಾಡೋ ಸ್ಥಳವನ್ನು ಶುದ್ಧಿ ಮಾಡಿಕೊಂಡು ಒಂದು ಮಣೆಯ ಮೇಲೆ ರಂಗೋಲಿಯನ್ನು ಹಾಕಿ ಲಕ್ಷ್ಮಿ ಫೋಟೋವನ್ನು ಇಟ್ಕೊಳ್ಳಿ. ಅದೇ ರೀತಿ ಲಕ್ಷ್ಮಿ ವಿಗ್ರಹ, ಕುಬೇರ ವಿಗ್ರಹ ಇದ್ದರೆ ಅದನ್ನು ಕೂಡ ಇಟ್ಕೋಬೋದು. ಇನ್ನು ಒಂದು ತಟ್ಟೆನಲ್ಲಿ ಈ ರೀತಿ ಕುಬೇರ ಯಂತ್ರವನ್ನು ಕೂಡ ಬರ್ಕೋಬೇಕಾಗತ್ತೆ. ಈ ರೀತಿ ಮೂರು ಮನೆಗಳನ್ನು ಬರ್ಕೊಂಡು ಅದರ ಒಳಗಡೆ ಈ ಸಂಖ್ಯೆಗಳನ್ನು ಬರೀಬೇಕಾಗತ್ತೆ. 27, 20, 25, 22, 24, 26, 23, 28, 21 ಈ ರೀತಿ ಸಂಖ್ಯೆಗಳನ್ನು ಬರ್ಕೋಬೇಕಾಗತ್ತೆ. ಇದನ್ನು ಕೂಡಿಸಿದಾಗ 27 ನಂಬರ್ ಬರುತ್ತೆ. ಇದನ್ನು ಒಂದು ತಟ್ಟೆ ಒಳಗಡೆ ಬರ್ಕೋಬೇಕು. ನೆಲದ ಮೇಲೆ ಹಾಗೆ ಬಿಡೋ ಹಾಗಿಲ್ಲ. ಒಂದು ತಟ್ಟೆ ಒಳಗಡೆ ಅಕ್ಕಿ ಹಿಟ್ಟಿನಿಂದ ಈ ರೀತಿ ಕುಬೇರ ಯಂತ್ರವನ್ನು ಬರ್ಕೋಬೇಕಾಗತ್ತೆ. ಬರೆದ ನಂತರ ಇದಕ್ಕೆ ಅರಿಶಿನವನ್ನು ಹಾಕ್ಕೋಬೇಕು. ಅದೇ ರೀತಿ ಕುಂಕುಮವನ್ನು ಕೂಡ ಹಾಕ್ಕೋಬೇಕಾಗತ್ತೆ. ನೀವು 9 ಸಂಖ್ಯೆಗಳಿಗೂ ಕೂಡ ಅರಿಶಿನ ಕುಂಕುಮವನ್ನು ಹಾಕ್ಕೋಬೇಕು. ಅದಾದ ನಂತರ ಒಂದು ಕೆಂಪು ಹೂಗಳಿಂದ ಇದಕ್ಕೆ ಅಲಂಕಾರ ಮಾಡ್ಕೋಬೇಕು. ಅದೇ ರೀತಿ ಒಂದೊಂದು ಮನೆಯಲ್ಲೂ ಒಂದೊಂದು ನಾಣ್ಯಗಳನ್ನು ಇಡಬೇಕಾಗುತ್ತೆ. ನೀವು ಒಂದೇ ರೀತಿಯ ನಾಣ್ಯಗಳನ್ನು ಇಟ್ಕೋಬೇಕು. ಹಾಗೆ ಕೆಂಪು ಹೂಗಳಿಂದ, ಗುಲಾಬಿ ಹೂವು ಅಥವಾ ಯಾವುದೇ ಕೆಂಪು ಬಣ್ಣದ ಹೂಗಳಿಂದ ಈ 9 ಮನೆಗಳಿಗೂ ಕೂಡ ಒಂದೊಂದು ಹೂವನ್ನು ಇಟ್ಟು ಅಕ್ಷತೆಯನ್ನು ಸಮರ್ಪಿಸಬೇಕು. ಇನ್ನು ಪೂಜೆಗೆ ನೈವೇದ್ಯಕ್ಕೆ ಅಂತ ಯಾವುದಾದ್ರೂ ಸ್ವೀಟನ್ನು ಇಟ್ಕೋಬೋದು, ಅಥವಾ ನೀವು ಮನೆಯಿಂದ ಮಾಡಿರುವಂಥ ಯಾವುದೇ ಸಿಹಿ ಪದಾರ್ಥವನ್ನು ಇಟ್ಕೋಬೇಕು. ಈ ರೀತಿ ಹೂಗಳಿಂದೆಲ್ಲ ಅಲಂಕಾರ ಮಾಡ್ಕೊಂಡ್ಮೇಲೆ 2 ದೀಪವನ್ನು ಹಚ್ಚಿಟ್ಕೋಬೇಕು. ಅದೇ ರೀತಿ ಈ ಕುಬೇರ ಯಂತ್ರದ ಪಕ್ಕದಲ್ಲಿ ಕೂಡ 2 ತುಪ್ಪದ ದೀಪವನ್ನು ಹಚ್ಕೋಬೇಕಾಗತ್ತೆ. ನೀವು ಕುಬೇರ ದೀಪನಾದರೂ ಹಚ್ಕೋಬೋದು ಅಥವಾ ಈ ರೀತಿ ತುಪ್ಪದ ದೀಪವನ್ನಾದರೂ ಹಚ್ಕೋಬೋದು. ಇನ್ನು ಪೂಜೆಗೆ ಹಣ್ಣು ಮತ್ತು ಎಲೆ ಅಡಿಕೆ ತಾಂಬೂಲವನ್ನು ಇಟ್ಕೋಬೇಕು. ಒಂದು ಸ್ವೀಟನ್ನು ಇಟ್ಕೊಂಡಿದ್ದೀನಿ, ಅಥವಾ ನೀವು ಯಾವುದೇ ಮನೆಯಲ್ಲಿ ಮಾಡಿದಂಥ ಸಿಹಿ ನೈವೇದ್ಯವನ್ನು ಇಟ್ಕೊಂಡು ಲಕ್ಷ್ಮಿ ಹಾಗೂ ಕುಬೇರನಿಗೆ ಕಡ್ಡಿಯನ್ನು ಬೆಳಗಿ ಧೂಪವನ್ನು ತೋರಿಸಿ ಆರತಿಯನ್ನು ಮಾಡಬೇಕಾಗತ್ತೆ. ಅದೇ ರೀತಿ ಕೊನೆಯಲ್ಲಿ ಆ ತುಪ್ಪದ ದೀಪದಿಂದ ಕೂಡ ನೀವು ದೀಪದ ಆರತಿಯನ್ನು ಲಕ್ಷ್ಮಿ ಹಾಗೂ ಕುಬೇರನಿಗೆ ಮಾಡಬೇಕಾಗತ್ತೆ. ಅದೇ ರೀತಿ ಆ ಕುಬೇರ ಯಂತ್ರಕ್ಕೂ ಕೂಡ ನೀವು ಧೂಪ ದೀಪ ನೈವೇದ್ಯವನ್ನು ತೋರಿಸಿ ಮಂಗಳಾರತಿಯನ್ನು ಮಾಡಿ ಆ ತುಪ್ಪದ ದೀಪದಿಂದ ಕೂಡ ಆರತಿಯನ್ನು ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಅತ್ಯಂತ ಸರಳ ರೀತಿಯಲ್ಲಿ ನೀವು ಪೂಜೆಯನ್ನು ನಾಳೆ ಸಂಜೆ ಮಾಡ್ಕೋಬೋದು. ನೋಡಿ, ಈ ಕುಬೇರ ಯಂತ್ರ ಗ್ರಂಥಿಗೆ ಅಂಗಡಿಗಳಲ್ಲಿ ಕೂಡ ಸಿಕ್ಕತ್ತೆ. ನೀವು ಅದನ್ನು ತೆಗೆದುಕೊಂಡು ಬಂದು ಆ ಯಂತ್ರವನ್ನು ಕೂಡ ಜೊತೆಯಲ್ಲಿ ಲಕ್ಷ್ಮಿ ಫೋಟೋ ಜೊತೆಯಲ್ಲಿ ಇಟ್ಟು ಈ ರೀತಿಯಾಗಿ ಪೂಜೆಯನ್ನು ಮಾಡ್ಬೋದು. ತುಂಬ ಕಡಿಮೆ ಬೆಲೆಯಲ್ಲಿ ಇದು ಸಿಗುತ್ತೆ. ಅಥವಾ ನೀವು ಕುಬೇರ ಫೋಟೋ, ಕುಬೇರ ವಿಗ್ರಹಗಳು ಕೂಡ ಸಿಗುತ್ತೆ, ಅದನ್ನು ಕೂಡ ಇಟ್ಕೋಬೋದು. ಅದ್ರ ಜೊತೆಯಲ್ಲಿ ನೀವು ಈ ರೀತಿ ಒಂದು ತಟ್ಟೆ ಅಥವಾ ಒಂದು ಮಣೆಯ ಮೇಲೆ ಕುಬೇರನ ಈ ಒಂದು ಯಂತ್ರವನ್ನು ಬರೆದು ಪೂಜೆಯನ್ನು ಮಾಡಬೇಕಾಗತ್ತೆ. ನೀವು ಪೂಜೆಯನ್ನು ಮಾಡಿದ ನಂತರ ಈ ಕುಬೇರನ ಈ ಮಂತ್ರವನ್ನು ಹೇಳ್ಕೋಬೇಕಾಗತ್ತೆ. ಆ ಮಂತ್ರ ಯಾವುದು ಅಂತ ಹೇಳಿದ್ರೆ, ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತಯೇ ಧನಧಾನ್ಯ ಸಮೃದ್ಧಿ ಮೇ ದೇಹಿ ದಾಪಯ ಸ್ವಾಹ. ಈ ಮಂತ್ರವನ್ನು ನೀವು 11 ಬಾರಿ, 21 ಬಾರಿ ಅಥವಾ 108 ಬಾರಿ ಈ ಮಂತ್ರವನ್ನು ಹೇಳ್ಕೊಳ್ಬೋದು. ಇನ್ನು ಕುಬೇರ ಲಕ್ಷ್ಮಿಗೆ ಪೂಜೆಯನ್ನು ಮಾಡಬೇಕಾದ್ರೆ ನೀವು ಕುಂಕುಮಾರ್ಚನೆಯನ್ನು ಮಾಡ್ಕೋಬೋದು, ಅಥವಾ 1 ರೂಪಾಯಿದು 108 ನಾಣ್ಯಗಳನ್ನು ನೀವು ಕೂಡಿಸಿಟ್ಕೊಂಡು ಆ ನಾಣ್ಯವನ್ನು ತೋರಿಸಿ ಕೂಡ ನೀವು ಅರ್ಚನೆಯನ್ನು ಮಾಡ್ಕೋಬೋದು. ಇನ್ನು ಇದರ ಜೊತೆಗೆ ಮಹಾಲಕ್ಷ್ಮಿಯ ಅಷ್ಟೋತ್ತರವನ್ನು ಓದ್ಕೊಳ್ಳೋದು ಕೂಡ ತುಂಬಾ ಒಳ್ಳೆಯದು. ಇನ್ನು ಈ ಪೂಜೆಯನ್ನು ಮಾಡೋದಕ್ಕೆ ಶುಭ ಸಮಯ ಅಂತ ಬಂದರೆ ನಾಳೆ ಸಂಜೆ ಪ್ರದೋಷ ಕಾಲದಲ್ಲಿ ಈ ಪೂಜೆಯನ್ನು ಮಾಡೋದು ಅತ್ಯಂತ ಶ್ರೇಷ್ಠ. ಸಂಜೆ 7 ಗಂಟೆ 18 ನಿಮಿಷದಿಂದ 8 ಗಂಟೆ 20 ನಿಮಿಷದವರೆಗೂ ಕೂಡ ಅತ್ಯಂತ ಶುಭ ಸಮಯ ಇರುತ್ತೆ. ಈ ಪ್ರದೋಷ ಕಾಲ ಇರೋದರಿಂದ ಈ ಸಮಯದಲ್ಲಿ ಪೂಜೆಯನ್ನು ಮಾಡೋದು ತುಂಬಾ ಶುಭ ಫಲಗಳನ್ನು ಕೊಡುತ್ತೆ. ಅಂದರೆ ನೀವು ಏನೇ ಒಂದು ಕಾರ್ಯಗಳನ್ನು ಮಾಡಬೇಕಂತ ಅಂದ್ಕೊಂಡು ನೀವು ಸಂಕಲ್ಪವನ್ನು ಮಾಡಿಕೊಂಡ್ರೂ ಕೂಡ ಅದು ಶೀಘ್ರವಾಗಿ ಫಲವನ್ನು ಕೊಡುವಂಥದ್ದು.
ನೀವು ಹಣಕಾಸಿಗೆ ಸಂಬಂಧಪಟ್ಟ ತೊಂದರೆಗಳಾಗಿರ್ಬೋದು, ನಿಮ್ಮ ಸಾಲಗಳಾಗಿರ್ಬೋದು, ಅದೆಲ್ಲವೂ ಕೂಡ ನಿವಾರಣೆ ಆಗುವಂಥದ್ದು, ನಿಮ್ಮ ಆರ್ಥಿಕ ಸಮಸ್ಯೆ ಅನ್ನೋದು ಪರಿಹಾರ ಆಗುವಂಥದ್ದು, ಈ ರೀತಿಯೆಲ್ಲ ಶುಭ ಫಲಗಳು ದೊರೆಯುತ್ತೆ. ಆದ್ದರಿಂದ ನಾಳೆ ಈ ರೀತಿಯಾಗಿ ಸರಳವಾಗಿ ಪೂಜೆಯನ್ನು ಮಾಡ್ಕೋಬೋದು. ಇನ್ನು 19ನೇ ತಾರೀಕು ಜಲತ್ರಯೋದಶಿ ಇರುತ್ತೆ. ಅಂದರೆ ಅವತ್ತು ಮಧ್ಯಾಹ್ನದಿಂದ ಜಲತ್ರಯೋದಶಿ ಪ್ರಾರಂಭ ಆಗುತ್ತೆ. ನೀವು 19ನೇ ತಾರೀಕು ಸಂಜೆ 7 ಗಂಟೆಯ ನಂತರ ಈ ಗಂಗೆ ಪೂಜೆ, ಜಲತ್ರಯೋದಶಿಯ ಗಂಗೆ ಪೂಜೆಯನ್ನು ಕೂಡ ಮಾಡ್ಕೋಬೇಕಾಗತ್ತೆ. ತುಂಬಾ ಸರಳವಾಗಿ ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ, ನೀವು ಪೂಜೆ ಮಾಡೋದಕ್ಕಿಂತ ಮುಂಚೆ ಆ ಸ್ಥಳವನ್ನು ಶುದ್ಧಿ ಮಾಡಿ ರಂಗೋಲಿಯನ್ನು ಬಿಟ್ಟು ಒಂದು ಮಣೆಯನ್ನು ಇಟ್ಕೊಂಡು ಅದ್ರ ಮೇಲೆ ರಂಗೋಲಿಯನ್ನು ಹಾಕ್ಕೋಬೇಕಾಗತ್ತೆ. ಇನ್ನು ನೀವು ನೀರನ್ನು ತುಂಬಿಸೋದಕ್ಕಿಂತ ಮುಂಚೆ ಆ ನಲ್ಲಿಗೆ ನೀವು ಚೆನ್ನಾಗಿ ಆ ಜಾಗವನ್ನು ಶುದ್ಧಿ ಮಾಡಿ ಅರಿಶಿನ, ಕುಂಕುಮ, ಹೂವನ್ನು ಅರ್ಪಿಸಿ ಆ ನಲ್ಲಿಗೆ ಪೂಜೆಯನ್ನು ಮಾಡಿಕೊಂಡು ಆ ನಂತರನೇ ನೀವು ಪೂಜೆ ಮಾಡೋಂಥ ತಂಬಿಗೆ ಆಗಿರ್ಬೋದು, ಬಿಂದಿಗೆ ಆಗಿರ್ಬೋದು, ಅದರಲ್ಲಿ ನೀವು ನೀರನ್ನು ತುಂಬಿಸಿ ಆ ನಂತರ ಅದರಿಂದ ನೀರನ್ನು ಹಿಡ್ಕೊಂಡು ಪೂಜೆಗೆ ಇಡಬೇಕಾಗತ್ತೆ. ಇನ್ನು ನೀವು ಆ ತಂಬಿಗೆ ಅಥವಾ ಬಿಂದಿಗೆಯನ್ನು ಒಂದು ಮಣೆಯ ಮೇಲೆ ಇಟ್ಕೋಬೇಕಾಗತ್ತೆ. ನೀವು ದೇವ್ರ ಕೋಣೆಯಲ್ಲಾದರೂ ಮಾಡ್ಬೋದು ಅಥವಾ ನಿಮ್ಮ ಅಡುಗೆ ಕೋಣೆಯಲ್ಲಾದರೂ ಇದನ್ನು ಮಾಡ್ಬೋದು. ಆ ಜಾಗವನ್ನು ಶುದ್ಧಿ ಮಾಡಿ ರಂಗೋಲಿಯಿಂದ ಅಲಂಕಾರ ಮಾಡಿ ಅಲ್ಲಿ ನೀವು ಈ ತಂಬಿಗೆಯನ್ನು ಇಟ್ಟು ಅದರಲ್ಲಿ ಅರಿಶಿನ, ಕುಂಕುಮ, ಅಕ್ಷತೆಯನ್ನು ಸಮರ್ಪಿಸಿ, ಹೂವನ್ನು ಸಮರ್ಪಿಸಿ, ಗೆಜ್ಜೆ ವಸ್ತ್ರವನ್ನು ಹಾಕಿ ನೀವು ದೇವಿಯನ್ನು ಅಂದರೆ ಗಂಗೆಯನ್ನು ಆವಾಹನೆಯನ್ನು ಮಾಡ್ಕೋಬೇಕಾಗತ್ತೆ. ಇನ್ನು ನೀವು ಆವಾಹನೆಯನ್ನು ಮಾಡಿದ ನಂತರ ಧೂಪ, ದೀಪ, ಆರತಿಯನ್ನು ಮಾಡಿ ಈ ಒಂದು ಮಂತ್ರವನ್ನು ಹೇಳ್ಕೋಬೇಕಾಗತ್ತೆ. ಅದು ಯಾವುದು ಅಂತ ಹೇಳಿದ್ರೆ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ಸಿಂಧು ನರ್ಮದಾ ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಈ ಒಂದು ಮಂತ್ರವನ್ನು ಹೇಳಿಕೊಂಡು ನೀವು ಗಂಗೆಯನ್ನು ಆವಾಹನೆಯನ್ನು ಮಾಡ್ಕೋಬೇಕಾಗತ್ತೆ. ಈ ಮಂತ್ರದ ಅರ್ಥ ಏನಂತ ಹೇಳಿದ್ರೆ, ಇದು ಎಲ್ಲ ನದಿಗಳ ಒಂದು ಸಂಗಮ ಈ ಒಂದು ನೀರಿನಲ್ಲಿ ಆವಾಹನೆ ಆಗಿದೆ ಅಂತ ಅರ್ಥ. ಈ ನೀರನ್ನು ನೀವು ಮರುದಿನ ನರಕ ಚತುರ್ದಶಿ ಇರೋದ್ರಿಂದ ಆ ದಿವಸ ಬೆಳಗ್ಗೆ ಅಭ್ಯಂಗ ಸ್ನಾನವನ್ನು ಮಾಡೋದ್ರಿಂದ ಮನೆ ಮಂದಿಯೆಲ್ಲ ಈ ನೀರನ್ನು ಸ್ವಲ್ಪ ಸ್ವಲ್ಪ ತಗೊಂಡು ಎಲ್ಲರೂ ಕೂಡ ನಿಮ್ಮ ಸ್ನಾನಕ್ಕೆ ಆ ನೀರನ್ನು ಬಳಸೋದ್ರಿಂದ ನೀವು ಗಂಗೆಯಲ್ಲಿ ಅಥವಾ ಒಂದು ನದಿಯಲ್ಲಿ ಹೋಗಿ ಸ್ನಾನ ಮಾಡಿದಷ್ಟೇ ಪವಿತ್ರ ಪುಣ್ಯ ನಿಮಗೆ ದೊರೆಯುತ್ತೆ. ಆದ್ದರಿಂದನೇ ಈ ಗಂಗೆ ಪೂಜೆ ಅನ್ನೋದು ಅತ್ಯಂತ ಶ್ರೇಷ್ಠ. ಹಿಂದಿನ ಕಾಲದಲ್ಲಿ ದೀಪಾವಳಿ ನರಕ ಚತುರ್ದಶಿ ದಿವಸ ಅಭ್ಯಂಗ ಸ್ನಾನ ಮಾಡಬೇಕಾದ್ರಿಂದ ಅದರ ಹಿಂದಿನ ದಿವಸನೇ ಮನೆಯಲ್ಲಿರುವಂಥ ದೊಡ್ಡ ದೊಡ್ಡ ಹಂಡೆಗಳಾಗಿರ್ಬೋದು, ಬಿಂದಿಗೆಗಳಾಗಿರ್ಬೋದು ಎಲ್ಲವನ್ನು ಸ್ವಚ್ಛಗೊಳಿಸಿ ಅದರಲ್ಲಿ ನೀರನ್ನು ತುಂಬಿಸಿ ಇಟ್ಟು ಅದಕ್ಕೆ ಪೂಜೆಯನ್ನು ಮಾಡಿ ಮರುದಿನ ಅದರಲ್ಲಿ ಸ್ನಾನವನ್ನು ಮಾಡ್ತಾಯಿದ್ರು. ಈಗ ಬಹಳಷ್ಟು ಜನಕ್ಕೆ ಈ ಗಂಗೆ ಪೂಜೆ ಬಗ್ಗೆನೇ ಗೊತ್ತಿಲ್ಲ. ಯಾಕೆಂದರೆ ಯಾರು ಕೂಡ ಅಷ್ಟೊಂದು ಇದನ್ನು ಅನುಕರಣೆಯನ್ನು ಮಾಡ್ತಾ ಇಲ್ಲ. ಇನ್ನು ಮುಂದಾದರೂ ಇದನ್ನು ನೋಡಿ ಅತ್ಯಂತ ಸರಳ ರೀತಿಯಲ್ಲಿ ನೀವು ಕೂಡ ಈ ರೀತಿಯಾಗಿ ಗಂಗೆ ಪೂಜೆಯನ್ನು ಮಾಡಿ ನೀರು ತುಂಬುವ ಹಬ್ಬವನ್ನು ಆಚರಣೆಯನ್ನು ಮಾಡಿ. ಇದಿಷ್ಟು ಜಲತ್ರಯೋದಶಿ ಹಾಗೂ ಧನತ್ರಯೋದಶಿಯ ಅತ್ಯಂತ ಸರಳವಾದ ಪೂಜಾ ವಿಧಾನ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ದೀಪಾವಳಿಯ ಮಾಹಿತಿಗಳನ್ನು ಕೊಡ್ತೀನಿ. ಹಾಗೆ ಧನಲಕ್ಷ್ಮಿ ಪೂಜೆಯ ಸರಳ ವಿಧಾನ, ಕಳಸ ಹಿಡದೆ ಯಾವ ರೀತಿ ಸರಳವಾಗಿ ಪೂಜೆ ಮಾಡಬೇಕು ಅಂತ ಕೂಡ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಉಪಯುಕ್ತ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.